ಮಾಡಿ ಹೊಂಚು ಹಾಕಲು ಬಂದೆ. ಹಾಗೆಂದಿಲ್ಲ ಗೌಡ್ರಿ, ನಿಮ್ಮ ಹಾಳು ಮಕ್ಕಳು ನಮ್ಮ ಬಾಳಿಯ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ಪರಿಹಾರ? ನಿಮ್ಮಂತ ಪರದೇಶಿಗೆ ಈ ಸೌಕಾರ ಕೊಡುವ ಪರಿಹಾರ? ನೀ ಸತ್ತ ಮೇಲೆ ನಿನ್ನ ಸರ್ಕಾರ ಕೊಡುತ್ತೆ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನು ನಡೆಸುವ ಸರದಾರನನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕು ಈ ಸರ್ಕಾರದ ಪರಿಹಾರ? ಸಾಮಾನ್ಯ ನಮ್ಮ ಬೆಳೆಯನ್ನು ಹಾಳು ಮಾಡಿದ ಪರಿಹಾರ ಕೊಟ್ಟು ಎಲ್ಲಿಂದ ಪಾರಬೇಕು? ಜೀವನದ ಗತಿ ಜೀವನ ಮೇಲೆ ಆಸೆ ಹಂಚಿಕೊಂಡು ದೇಸಿ ಜೀವನ ಸಾಗಿಸುವ ನಾನಲ್ಲ. ಲೇ ಗಜ, ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ನನ್ನ ಬಲಗೈವಂತನನ್ನು ಸೋಲಿಸಿ ತಪ್ಪು ಮಾಡಿದ ಇದೇ ಸೇಡಿಗಾಗಿ ನೀ ಜಯ ಸಾಧಿಸಿದರೆ ಸುಮ್ಮನೆ ಇರುತ್ತಾನೆ ತಿಳ್ಕೊಂಡ್ರಿಯಾ? ಅಲ್ಲ, ನಿನ್ನ ಬಾಳಿಯ ತೋಟವನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸುವ ನಾಯಕನ ನಡುವೆ ಏನು ಎಚ್ಚರ? ನನಗೆ ಎಚ್ಚರ ಹೇಳುವ ಒಂದು ಕಾಲ ನಿನ್ನಂತ ದೊಡ್ಡ ಶ್ರೀಮಂತರಿಗೆ ನಿನಗೆ ಸಲಾ ಮಾಡಿ ಸೋತೋಗುವ ಜಾತಿ ನನ್ನದಲ್ಲ. ನೀನು ನನ್ನ ಕತ್ತರಿಸುವ ನಾಯಕ ಆದರೆ ನಿಮ್ಮಂತ ಬಂಡ ಶ್ರೀಮಂತರನ್ನು ಕೊಂಡ ಹುಡಿ ನಾನಾಗುವೆ. ನಾನು ಯಾತರ ಹುಲಿ ಬಂದ್ರೆ ಗರ್ಜನೆ ಇರುತ್ತೆ, ಚಿರತೆ ಬಂದ್ರೆ ರೋಗ ಇರುತ್ತೆ. ಈ ಮಾರಿಗುಡಿ ಬಂದ್ರೆ ಕೆಲವೊಂದು ಜನಕ್ಕೆ ಉರಿ ಜಾಗದಲ್ಲಿ ಉರಿಯುತ್ತೆ. ನಮಗೆ ಎಚ್ಚರ ಹೇಳುವ ಹುಚ್ಚರ ಹುಲಿ ಎಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ನನ್ನ ಮಚ್ಚಿನಿಂದ ಕೊಚ್ಚಿ ಹಾಕಿದರೆ ಕಲಚಿ ಬೀಳುವುದು ನನ್ನ ಕೆಟ್ಟ ದೇಹ. ಏ ಮಾರಿಗುಡಿ, ನಾನೇ ಸಾಹುಕಾರನ ಕೈಯಲ್ಲಿ ಸರದಾನ್ನೆಂದು ಸವಾಲು ಹಾಕಿದರೆ ನಿನ್ನ ರೋಂಡ ಹಾರೋದು ಖಂಡಿತ. ಗುಂಡ ಹುಲಿಯನ್ನು ನಾನೆಂದು ಕಂಡು ಬದಲಿ ತೋರಿಸಿದರೆ ನಾನೇನು ಚಂಡರಂತೆ ಓಡಿ ಹೋಗುತ್ತೇನೆ ಆರಾಮ್ ಕೂಡ. ನಿನ್ನ ಎದೆಗೆ ಗುಂಡು ಹಾಕುವ ಗಂಡು ಗಲಿ ನಾನು. ಹಾಳು ಮಗನೇ. ಲೇ ಗೌಡ, ಹಿಂದೂ ಹುಲಿಗಳ ಹಾಲು ಕುಡಿದ ಗಂಡನೆಯ ದೇಹ ಇದು. ಏ ಬರೀ ನೀನು ಗಂಡಿಗೆ ಹೆದರುವ ಗಂಡು ನಾನಲ್ಲ. ನಿನ್ನನ್ನು ತುಂಡು ಬಡಿದು ಕೂರುವೆನು ಈ ರೈತನ ರಾಜ್ಯದಲ್ಲಿ. ಒಮ್ಮನೆ ನಮ್ಮ ಬೆಳೆ ಹಣೆ ಮಾಡಿದ ಪರಿಹಾರ ನನಗೆ ಕೊಟ್ಟು ಎಲ್ಲಿಂದ ಪಾರವಾಗ. ಲೇ ತಮ್ಮ, ಕಂಡವರಿಗೆ ಪರಿಹಾರ ಕೊಡಕ್ಕಿದೆ ಸೊಸೈಟಿ ಗೌಡಮಣಿ. ಲೇ ತಮ್ಮ, ಪಕ್ಕ ನಮ್ ಗೌಡಮಣಿ ಐತಿ, ಯಾತ್ರೆಲ್ಲ ಮಾತಾಡಿ ಪದ್ಯ.
ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಈ ಗೌಡ್ನ ಹರಾಮಿ ಕೆಲಸ ಬಿಡಬೇಕು. ಏನ್ ಬಿಡ್ಬೇಕು? ಈ ಗೌಡ್ನ ಸವಾಸ ಬಿಡಬೇಕು. ನಮಗೆ ಎಚ್ಚರ ಹೇಳುವ ಹುಚ್ಚು ಸೋಳಿಯ ಮಕ್ಕಳ ಒಮ್ಮನೆ ನಮ್ಮ ಗಜೇಂದ್ರ ಪರಿಹಾರ ಕೊಟ್ಟು